ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ತುಲಾ ರಾಶಿ ಯುಗಾದಿ ಭವಿಷ್ಯ. ಹೊಸ ವರ್ಷದಲ್ಲಿ ತುಲಾ ರಾಶಿಗೆ ಹೇಗಿದೆ ಅಂದರೆ ತುಂಬ ಒಳ್ಳೆ ಟೈಮ್ ಇದೆ ನೋಡಿ. ಗುರು 9ನೇ ಮನೆಯಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ, ಹೌಸ್ ಆಫ್ ಲಕ್, ಅದೃಷ್ಟದ ಸ್ಥಾನದಲ್ಲಿದ್ದಾನೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು, ಪೂರ್ವಜರ ಆಸ್ತಿಗಳು ಬರೋ ಹಾಗಿದ್ರೆ ಬಂದ್ಬಿಡ್ತವೆ ಅಂತ ಒಂದು ಶುಭ ಸಮಯ. ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಗುರು ಇದ್ದಾನೆ. ಅಷ್ಟೇ ಒಳ್ಳೆ ಪೊಸಿಷನ್ ಅಲ್ಲಿ ಶನಿದೇವರು ಕೂಡ ಇದ್ದಾರೆ. ಗುರು ನೋಡಿ ಇನ್ನೂ 2 ತಿಂಗಳ ಕಾಲ 9ನೇ ಮನೇಲಿ ಇರ್ತಾನೆ. ನಂತರ 10ನೇ ಮನೆಗೆ ಹೋಗ್ತಾನೆ. ಗುರು 10ನೇ ಮನೆಯಲ್ಲೂ ಕೂಡ ತುಂಬಾ ಒಳ್ಳೆಯದನ್ನು ಮಾಡ್ತಾನೆ. ಈ 9ನೇ ಮನೆಯಲ್ಲಿದ್ದಾಗ ದಾನ ಧರ್ಮ ಮಾಡಿದಷ್ಟು ಕೂಡ ನಿಮ್ಮ ಭಾಗ್ಯ, ನಿಮ್ಮ ಅದೃಷ್ಟ ಹೆಚ್ಚಾಗುತ್ತಾ ಇರುತ್ತದೆ. ಅದರಲ್ಲೂ ಕೂಡ ದೂರ ಇರುವ ಒಂದು ಕ್ಷೇತ್ರ, ಗುರುವಿನ ಕ್ಷೇತ್ರಗಳು. ಶ್ರೀ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ದಾನ ಮಾಡಿದ್ರೆ ಅದ್ಭುತವಾದ ವಿಷಯ. ವಿದ್ಯಾರ್ಥಿಗಳಿಗೆ ದಾನ ಮಾಡಿದ್ರೆ, ನಿಮ್ಮೂರಿನಲ್ಲಿ ಮಠಗಳಲ್ಲಿ ವಿದ್ಯಾ ದಾನ ನಡೀತಾ ಇದ್ರೆ ಅಲ್ಲಿ ದಾನ ಮಾಡಿದ್ರೆ ತುಂಬಾ ಒಳ್ಳೆಯ ವಿಷಯ. ಶ್ರೀ ಸಾಯಿಬಾಬಾ ಶಿರಡಿಗೆ ಹೋಗಿ ಸಾಯಿಬಾಬರ ಸೇವೆ ಮಾಡಿದ್ರು ಕೂಡ ಅದ್ಭುತವಾದ ವಿಷಯ. ಒಟ್ಟು ದೂರದಲ್ಲಿರುವ ಗುರುಗಳ ದೇವಸ್ಥಾನಕ್ಕೆ ನೀವು ಹೋದಷ್ಟು ಗುರು ತುಂಬಾ ಆಕ್ಟಿವೇಟ್ ಆಗ್ತಾನೆ 9ನೇ ಮನೆಯಲ್ಲಿ. ಗುರು ಇನ್ನೂ 2 ತಿಂಗಳ ಕಾಲ 9ನೇ ಮನೆಯಲ್ಲೇ ಇರ್ತಾನೆ. ನಂತರ 10ನೇ ಮನೆಗೆ ಹೋಗ್ತಾನೆ. 10ನೇ ಮನೆಯಲ್ಲಿದ್ದಾಗಲೂ ಕೂಡ ತುಂಬಾ ಒಳ್ಳೆ ಫಲವನ್ನ ಗುರು ಕೊಡ್ತಾನೆ. ಈ ಗುರುವಿನ ಫಲ ಇನ್ನೂ ಹೆಚ್ಚು ಮಾಡ್ಕೋಬೇಕಂದ್ರೆ ನೀವು ಗುರುಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನ ಮಾಡಿ ಇನ್ನೂ ಹೆಚ್ಚು ಒಳಿತಾಗ್ತದೆ. ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯ ಸಮಯ ಮುಂದಿನ ವರ್ಷ. ಈ ವರ್ಷ ಯಾರಾದರೂ ಡಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದಾಗ್ತದೆ. ಮಾಸ್ಟರ್ ಡಿಗ್ರಿ ಮಾಡೋ ಯೋಗ ಕೂಡ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ತುಂಬಾ ಒಳ್ಳೆಯ ಸಮಯ ತುಲಾ ರಾಶಿಯವರಿಗೆ. ಗುರು 10ನೇ ಮನೆಯಲ್ಲಿದ್ದಾಗಲೂ ಕೂಡ ಒಳ್ಳೇದಾಗ್ತದೆ. ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಇಯರ್ ಕೂಡ ತುಂಬಾ ಒಳ್ಳೇದಿದೆ. ಅಲ್ಲಿಂದ ನೋಡಿ 11ನೇ ಮನೆಗೆ ಹೋಗ್ತಾನೆ. ಇನ್ನು 2.5 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 2 ವರ್ಷದ 2 ತಿಂಗಳು 3 ತಿಂಗಳ ಕಾಲ ನಿಮಗೆ ಟೈಮ್ ತುಂಬಾ ಚೆನ್ನಾಗಿದೆ. ಗುರುಬಲ ಅದ್ವಿತೀಯವಾಗಿದೆ ನೋಡಿ. ಗುರು 9ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿದ್ದಾಗಲೂ ಒಳ್ಳೆಯದು. 10ನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ಇನ್ನೂ ಉಚ್ಚ ರಾಶಿಗೆ ಬಂದ ಇನ್ನೂ ಒಳ್ಳೇದಾಗ್ತದೆ ಜೂನ್ ನಂತರ. ಅದ್ರ ನೆಕ್ಸ್ಟ್ ಜೂನ್ನಲ್ಲೂ ನಂತರವೂ ಕೂಡ ಗುರು 11ನೇ ಮನೆಗೆ ಅಂದ್ರೆ ಸಿಂಹ ರಾಶಿಗೆ ಬಂದಾಗಲೂ ಕೂಡ ಒಳ್ಳೇದಾಗ್ತದೆ. ಒಟ್ಟಾರೆ ನಿಮ್ಗೆ ಅದ್ಭುತವಾದ ಸಮಯ ತುಲಾ ರಾಶಿಯವರಿಗೆ. ಇನ್ನು ಶನಿಗ್ರಹವನ್ನು ನೋಡೋದಾದ್ರೆ 6ನೇ ಮನೆಯಲ್ಲಿ ಶನಿದೇವರಿದ್ದಾರೆ. ತುಂಬಾ ಧೈರ್ಯದಿಂದ ಇರ್ತೀರಾ. ಶತ್ರುಗಳು ನಾಶವಾಗೋ ಸಮಯ. ಶತ್ರುಗಳು ನಾಶ ಆಗ್ತಾರೆ. ಎಷ್ಟೇ ಕಿರಿಕಿರಿ ಅವ್ರು ನಿಮಗೆ ಕೊಟ್ಟರು ಕೂಡ ಅವರು ನಾಶವಾಗಿ ಬಿಡ್ತಾರೆ. ತುಂಬಾ ಒಳ್ಳೆ ವಿಷಯ. ಇನ್ನು ಇನ್ವೆಸ್ಟೆಡ್ ಅಮೌಂಟ್ ಏನಾದರೂ ಇದ್ರೆ ಅದು ಕೂಡ ಲಾಭವಾಗಿ ಬರ್ತದೆ. ಅಂದ್ರೆ ಶೇರ್ ಮಾರ್ಕೆಟ್ನಲ್ಲೂ ಅಥವಾ ಯಾವುದಾದ್ರೂ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೋಡಿ, ಶೇರ್ ಮಾರ್ಕೆಟ್ನಲ್ಲಿ ವಿತೌಟ್ ಜ್ಞಾನಿಗಳ ಒಂದು ಒಪಿನಿಯನ್ ಇಲ್ದಂಗೆ, ಶೇರ್ ಮಾರ್ಕೆಟ್ ಬಗ್ಗೆ ತಿಳಿದವರ ಒಪಿನಿಯನ್ ಇಲ್ದಂಗೆ ಯಾರು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಾವ್ಯಾವತ್ತೂ ಅದನ್ನ ಸಜೆಸ್ಟ್ ಮಾಡಲ್ಲ. ಏನಾದರೂ ಇನ್ವೆಸ್ಟೆಡ್ ಇದ್ರೆ ಬಾಂಡ್ಗಳಲ್ಲಿ ಒಟ್ಟಾರೆ ನಿಮಗೆ ಲಾಭ ಆಗಿ ಬರೋ ಸಮಯ ಇದೆಲ್ಲ. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಎಲ್ಲಾ ರೀತಿಯಿಂದಲೂ ಒಳ್ಳೆಯದಿದೆ. ಗುರುಗಳ ಧ್ಯಾನವನ್ನು ಮಾಡಿದ್ರೆ, ದೂರದಲ್ಲಿರುವ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬಂದರೆ ಇನ್ನೂ ಹೆಚ್ಚು ವಿಶೇಷ ಶಕ್ತಿ ಬರ್ತದೆ. ಇನ್ನು ಕೇತು 11ನೇ ಮನೆಯಲ್ಲಿದ್ದಾನೆ, ರಾಹು 5ನೇ ಮನೆಯಲ್ಲಿದ್ದಾನೆ. ಇದರ ಅರ್ಥ ನೀವು ಕೆಲವು ನಾಗದೇವರ ಸಂಬಂಧಿತ ಪೂಜೆಗಳನ್ನು ಮಾಡೋದ್ರಿಂದ ಅದು ಕೂಡ ಒಳ್ಳೇದು ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಕಾಳಹಸ್ತಿಗೋ
ಅಥವಾ ಇನ್ನೆಲ್ಲೆಲ್ಲಿ ನಿಮ್ಮೂರಿನ ಹತ್ರ ನಾಗದೇವರ ಪೂಜೆ ನಡೀತಾವ ಅಲ್ಲಿ ಹೋಗಿ ಪೂಜೆ ಮಾಡಿಸಿ. ಇದರಿಂದ ಎಲ್ಲಾ ರೀತಿಯಿಂದ ಒಳ್ಳೆ ಫಲ ನಿಮಗೆ ಬರ್ತದೆ. ತುಲಾ ರಾಶಿಯವರಿಗೆ ಒಟ್ಟಾರೆಯಾಗಿ ಟೈಮ್ ಚೆನ್ನಾಗಿದೆ. ಎಲ್ಲರಿಗೂ ಒಳಿತಾಗಲಿ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದೀರಾ, ಧನ್ಯವಾದಗಳು. ನಿಮಗೆ ಯಾರಿಗಾದರೂ ವಾಮಾಚಾರ ಭಾನಾಮತಿ ತೊಂದರೆಗಳಿದ್ರೆ ನೀವು ನಮಗೆ ಕರೆ ಮಾಡಬಹುದು. ಸಾಕಷ್ಟು ಜನರಿಗೆ ಈ ರೀತಿ ಒಂದು ಪರಿಹಾರಗಳನ್ನು ಮಾಡಿಕೊಟ್ಟಿದ್ದೇವೆ. ಅವರು ಏನು ಮಾಟ ಮಂತ್ರದಿಂದ ಬಹಳ ತೊಂದರೆಗೊಳಪಟ್ಟಿದ್ರು, ಅವರ ತೊಂದರೆ ಕಡಿಮೆ ಆಗ್ತಾ ಇದೆ. ಗುರುಗಳೇ, ನೀವು ಹೇಳಿದ ಮಂತ್ರಗಳನ್ನು ಧ್ಯಾನ ಮಾಡಿ, ನೀವು ಹೇಳಿದ ಮಂದಿರಗಳಿಗೆ ಹೋಗಿ ನಮ್ಮ ತೊಂದರೆ ಕಡಿಮೆಯಾಗಿದೆ ಅಂತ ತಿಳಿಸಿದ್ದಾರೆ. ನೀವೂ ಕೂಡ ಕರೆ ಮಾಡಬಹುದು. ಶುಭವಾಗಲಿ.